ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ರುಚಿಯಾದ ಪಲಾವ್ ಮಾಡ್ತಾಯಿದ್ದೀನಿ. ಈ ಪಲಾವ್ ನೋಡಿದರೆ ಸಾಕು ತಿನ್ನಬೇಕು ಅಂತ ಅನಿಸುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಮೊದಲು ನಾನು ಮಸಾಲೆನ ರೆಡಿ ಮಾಡ್ಕೋತೀನಿ. ಮಳೆ ಬರ್ತಾ ಇದೆ, ಕರೆಂಟ್ ಕೂಡ ಹೋಗ್ತಾ ಬರ್ತಾ ಇದೆ. ಕರೆಂಟ್ ಇರುವಾಗಲೇ ಮಸಾಲೆನ ರೆಡಿ ಮಾಡ್ಕೋತೀನಿ. ಒಂದು ಮಿಕ್ಸರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಗರಂ ಮಸಾಲ ಸಾಮಾನುಗಳನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ 2 ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮೆಣಸನ್ನು ಹಾಕ್ಕೊಳ್ಬೋದು. ನನಗೆ ಖಾರ ಅಂದರೆ ಇಷ್ಟ ಇಲ್ಲ, ಅದಕ್ಕೆ ನಾನು ಜಸ್ಟ್ 2 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಈಗ ಪಲಾವ್ ಮಾಡೋಣ. ಪಲಾವ್ ಮಾಡೋಕ್ಕೆ ತರಕಾರಿ ಬೇಕಲ್ವಾ, ಅದಕ್ಕೆ ನಮ್ಮ ಮನೆಯಲ್ಲಿ ಎಷ್ಟಿದೆ ಅಷ್ಟು ತರಕಾರಿಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ಸ್ವಲ್ಪ ತರಕಾರಿ ಕಡಿಮೆ ಇದೆ, ಇವಾಗ ಇರೋಷ್ಟೇ ತರಕಾರಿನ ನಾನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಟಾಣಿ ಎಲ್ಲ ಇದ್ದರೆ ಚೆನ್ನಾಗಾಗುತ್ತೆ, ಆದರೆ ಸದ್ಯಕ್ಕೆ ಅದು ಇರಲಿಲ್ಲ. ಬಟಾಣಿ ಮತ್ತು ಸೋಯಾಬೀನ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಪಲಾವ್. ನಾನು ಯಾವಾಗಲೂ ಕೂಡ ಹಾಕ್ತಿದ್ದೆ, ಆದರೆ ಇವತ್ತು ಇರಲಿಲ್ಲ ಮನೇಲಿ. ನಂತರ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಆವಾಗಲೇ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹೊರಗಡೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಹಾಗೆ ಕರೆಂಟು ಕೂಡ ಹೋಗಿದೆ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಕರೆಂಟು ಹೋಗ್ತಾ ಬರ್ತಾ ಇದೆ ಅಂತ. ಅದಕ್ಕೆ ನಾನು ಮೊದಲೇ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಸಾಲೆ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಂತರ ಆರಾಮಾಗಿ ಅಡುಗೆ ಮಾಡೋದಕ್ಕಾಗತ್ತೆ. ತುಂಬ ಜನ ಅಡುಗೆ ಮಾಡೋರಿಗೆ ಮನೇಲೆಲ್ಲ ಇದೇ ಪ್ರಾಬ್ಲಮ್ ಇರುತ್ತೆ, ಕರೆಂಟ್ ಹೋಗ್ತಾ ಬರ್ತಾ ಇರುತ್ತೆ. ಮಸಾಲೆ ರೆಡಿ ಮಾಡೋದಿರುತ್ತೆ, ಬಟ್ ಕರೆಂಟೇ ಬಂದಿರಲ್ಲ. ಅದಕ್ಕೆ ಮಸಾಲೆ ಮೊದಲು ರೆಡಿ ಮಾಡಿ ಇಟ್ಕೊಂಡ್ರೆ ನಂತರ ಅಡುಗೆನ ಯಾವಾಗ ಬೇಕಾದರೂ ನಿಧಾನಕ್ಕೆ ಮಾಡ್ಕೊಳ್ಬಹುದು ಅಲ್ವಾ. ಇದೆಲ್ಲ ಮನೆಯಲ್ಲಿ ಅಡುಗೆ ಮಾಡೋ ಹೆಂಗಸರಿಗೆಲ್ಲ ಗೊತ್ತಿರುತ್ತೆ, ಆ ಪ್ರಾಬ್ಲಮ್ ಏನು, ಕಷ್ಟ ಹೇಗಿರುತ್ತೆ ಅಂತ. ಯಾಕೆ ಅಂದರೆ ಕರೆಂಟೇ ಇಲ್ಲ ಅಂದರೆ ಅಡುಗೆ ಹೇಗೆ ಮಾಡೋದು, ಮಸಾಲೆ ಹೇಗೆ ರೆಡಿ ಮಾಡೋದು. ಮೊದಲೆಲ್ಲ ಕಲ್ಲಲ್ಲಿ ಅರಿತಾ ಇದ್ರು, ಆದರೆ ಈಗ ಮಿಕ್ಸಿ ಎಲ್ಲ ಬಂದಿದೆ, ಮತ್ತು ಇವಾಗ ಯಾರು ಕಲ್ಲಲ್ಲಿ ಅರಿತಾರೆ ಅಲ್ವಾ. ಹಳೆ ಕಾಲದಲ್ಲಿ ಕರೆಂಟ್ ಬೇಕು ಅಂತಾನೆ ಇರಲಿಲ್ಲ, ಈಗ ಕರೆಂಟ್ ಇಲ್ಲ ಅಂದರೆ ಯಾವ ಕೆಲಸನೂ ನಡೆಯಲ್ಲ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ನಾನು ತರಕಾರಿ ಎಲ್ಲ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಪಲಾವ್ ಮಾಡ್ಕೊಳ್ತಾ ಇರ್ತೀನಿ. ಯಾಕೆಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಅವರಿಗೆ ಮೀನು ತೊಗೊಂಡು ಬರ್ತಾರೆ, ಆದರೆ ನಾನು ಮೀನು ಅಷ್ಟು ತಿನ್ನಲ್ಲ. ಪಲಾವ್, ಬೇಳೆ ಸಾರು, ಬಿರಿಯಾನಿ ಈ ಥರ ಅಂದ್ರೇ ನನಗಿಷ್ಟ. ಅದಕ್ಕೆ ನಾನು ಸ್ವಲ್ಪ ಪಲಾವ್ ಮಾಡಿಕೊಂಡೆ. ಇವತ್ತು ನನಗೆ ಅಂತ ಅಲ್ಲ, ಎಲ್ಲರಿಗೂ ಕೂಡ ಪಲಾವೇ ಮಾಡಿದೆ. ಯಾಕೆಂದರೆ ಇವತ್ತು ಮೀನೇನೂ ಇರಲಿಲ್ಲ, ಅದಕ್ಕೆ ಎಲ್ರಿಗೂ ಅಂತ ಪಲಾವೇ ಮಾಡಿದೆ. ತರಕಾರಿ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು, ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿದೆ. ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಹಾಗೇ ಫ್ರೈ ಮಾಡ್ಕೊಳ್ಬೇಕು. ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗನೆ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿನೇ ನಾನು ನಿಮಗೆ ತೋರಿಸ್ತಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮೊಸರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಮೊಸರನ್ನ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಕಲರ್ನ ಯೂಸ್ ಮಾಡ್ತಾ ಇಲ್ಲ, ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದಕ್ಕೇ ಕಲರ್ ಬರುತ್ತೆ, ಗ್ರೀನ್ ಕಲರ್. ಯಾಕೆಂದರೆ ಅದಕ್ಕೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ಇರುತ್ತಲ್ಲ. ಫ್ಲವರ್ನ ನಾನು ಸ್ವಲ್ಪ ಲೇಟಾಗಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ತುಂಬ ಬೇಗ ಬೇಯುತ್ತೆ. ತುಂಬ ಜಾಸ್ತಿ ಬೆಂದರೂ ಕೂಡ ಚೆನ್ನಾಗಿ ಇರಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ಲೇಟಾಗಿ ಹಾಕ್ಕೊಂಡೆ. ತರಕಾರಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಅಕ್ಕಿ
ಅಕ್ಕಿನ ಹಾಕಿ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪ ಟೈಮ್ ಅಕ್ಕಿ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ಯಾಕೆ ಅಂದರೆ ಅಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಅಕ್ಕಿನಷ್ಟೇ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಟೈಮ್ ನಾನು ಹಾಗೇ ಅಕ್ಕಿನ ಕೈ ಆಡಿಸ್ತಾ ಇದ್ದೆ. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ. 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 3 ಲೋಟ ನೀರನ್ನು ಹಾಕ್ಕೊಂಡೆ. ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ನೋಡಿ, ಅದಕ್ಕೆ ಎಷ್ಟು ನೀರು ಹಾಕ್ತೀರಾ ನೀವು ಅಷ್ಟನ್ನು ಹಾಕಿ. ನಾನು ಜೀರಾ ರೈಸ್ ತಗೊಂಡಿದ್ದೆ. ಹಾಗೆ ಇದಕ್ಕೆ ಪಲಾವ್ ಮಸಾಲ ಮತ್ತು ಇದಕ್ಕೆ ನಿಮ್ಮದು ಎಕ್ಸ್ಟ್ರಾ ಯಾವುದಾದ್ರೂ ಮಸಾಲಗಳಿದ್ರೆ ಹಾಕ್ಕೊಳ್ಳಿ. ಯಾಕೆಂದರೆ ಮಸಾಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದಲ್ವ. ಪಲಾವ್ ಮಸಾಲನ ಮಿಸ್ ಮಾಡಬೇಡಿ, ಯಾಕಂದರೆ ಮಾಡ್ತಿರೋದೇ ಪಲಾವ್ ಅಲ್ವಾ. ಪಲಾವ್ಗೆ ಪಲಾವ್ ಮಸಾಲ ಇಲ್ಲ ಅಂದರೆ ಹೇಗೆ. ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಅದು ಕುದಿ ಬರಬೇಕು. ಸ್ವಲ್ಪ ಟೈಮ್ ಕುದಿ ಬಂದರೆ ಚೆನ್ನಾಗಿರುತ್ತೆ. ಆಗಲೇ ಕುಕ್ಕರ್ ಮುಚ್ಚಳನ ಹಾಕಿ ವಿಸಿಲ್ ತೆಗಿಬಾರ್ದು. ಸ್ವಲ್ಪ ಟೈಮ್ ಆದ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಸಿಲ್ ತೆಗಿಬೇಕು. ಈಗ ನೋಡಿ ಪಲಾವ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗಲೇ ನನಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ. ನೋಡೋಕ್ಕೂ ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಮ್ಮ ಹತ್ರ ಎಷ್ಟು ತರಕಾರಿ ಇದೆಯೋ ಅಷ್ಟು ತರಕಾರಿಲೇ ಮಾಡ್ಕೊಳ್ಬೋದು. ಇದಕ್ಕೆ ಸೋಯಾಬೀನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬಟಾಣಿಗಳಿದ್ರೆ ಚೆನ್ನಾಗಿರುತ್ತೆ. ನೋಡಿ ಅಕ್ಕಿ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳಿಲ್ಲ, ಚೆನ್ನಾಗಿ ಬಂದಿದೆ. ಕಲರ್ ಕೂಡ ನೋಡಿ, ಯಾವುದೇ ರೀತಿ ಕಲರ್ನ ಯೂಸ್ ಮಾಡ್ದೇ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಪಲಾವ್ ಅಥವಾ ಬಿರಿಯಾನಿ ಅಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬಹುದು, ದೊಡ್ಡವರಾಗಿರಬಹುದು, ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಎಲ್ಲರೂ ಕೂಡ ಮನೆಯಲ್ಲಿ ಯಾವಾಗಲೂ ಪಲಾವ್ ಅಥವಾ ಬಿರಿಯಾನಿನ ಮಾಡ್ತಾ ಇರ್ತಾರೆ. ತರಕಾರಿ ಇದ್ದರೆ ಪಲಾವ್, ಚಿಕನ್ ಇದ್ದರೆ ಬಿರಿಯಾನಿ ಮಾಡ್ತಾ ಇರ್ತಾರೆ. ಪಲಾವ್ ಮಾಡುವಾಗ ಈ ರೀತಿ ರೆಸಿಪಿನ ನೀವು ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಆರೋಗ್ಯವಾಗಿರಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು.